ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಟ್ರಂಪ್ ಹೊಡೆದಂಥ ಹೊಡೆತೆಗೆ ಮೋದಿ ಅವರಿಗೆ ಏಕಾಏಕಿ ನೆನಪಾಗಿದ್ದು ಯಾರು ಗೊತ್ತಾ? MS ಸ್ವಾಮಿನಾಥನ್. ಡಾಕ್ಟರ್ MS ಸ್ವಾಮಿನಾಥನ್ ದೇಶಕ್ಕೆ ಹೊಸ ರೂಪವನ್ನು ಕೊಟ್ಟಂಥವರು, ಕೃಷಿ ಕ್ಷೇತ್ರಕ್ಕೆ ದೊಡ್ಡ ದೇಣಿಗೆ ಕೊಟ್ಟಂಥವರು, ಮಹಾ ಸಂಶೋಧಕರು. C2+2 ಮಾಡಿರಿ ಅಂತ ಹೇಳ್ಕೊಂಡವರು, ಇಲ್ಲಿವರೆಗೆ ಮಾಡ್ತಾನಂತೇಳಿ ಇದು ನಿಮ್ಗೆ ಗೊತ್ತಿರಲಿ. 2014 ಪೂರ್ವದಲ್ಲಿ ಮುಖ್ಯಮಂತ್ರಿ ಆಗಿದ್ದು, ಗುಜರಾತ್ನ ಮುಖ್ಯಮಂತ್ರಿ ಆದಾಗ ಇದೇ ಮೋದಿಯವರು ಸ್ವಾಮಿನಾಥನ್ ಆಯೋಗನ ಅನುಷ್ಠಾನ ಪತ್ರ ಬರೆದಿದ್ರು ಅವತ್ತು ಮನಮೋಹನ್ ಸಿಂಗ್ ಅವರಿಗೆ. ಆಯ್ಕೆ ಆದಮೇಲೆ ಅದು ನೆನಪೇ ಇಲ್ಲ, 11 ವರ್ಷ ಮುಗಿದ್ರು ನೆನಪಿಲ್ಲ. ಯಾಕಂದರೆ ಟ್ರಂಪ್ ಮತ್ತು ನಮ್ಮ ಮೋದಿಯವ್ರ ದೋಸ್ತಿ ಗಳಕ್ಷ ಕಂಠಸ್ಯ. ಈ ನಮ್ಮ ಕಾರ್ಪೊರೇಟ್ಗಳ ಗುರು ಟ್ರಂಪ್. ಇವತ್ತಿಗೂ ಅವ್ರ ಭಾರತ ಮೇಲೆ ವಿಶ್ವಾಸ ಇಲ್ಲ ಈ ಯಾವುದೇ ಒಬ್ಬ ಕಾರ್ಪೊರೇಟ್ರಿಗೆ. ಯಾಕಂದ್ರೆ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ ಅವರು. ಹೆಚ್ಚು ಕಡಿಮೆ ಕಂಡು ಓಡೋಗಿಬಿಡುವಂಥ ಜನ ಇವರೆಲ್ಲ ಕಾರ್ಪೊರೇಟ್ಗಳು. ಆ ಕಾರ್ಪೊರೇಟ್ಗಳು ಬೆಳೆಸುವಂಥ ನೀತಿಗಳನ್ನು ಮಾಡಿದ್ರು ವಿನಃ ನಮ್ಮ ಮೋದಿಯವರು ಮತ್ತು ಅವರಿದ್ದಂಥ RSS ಅವರು. ಆದರೆ ಇವತ್ತು MS ಸ್ವಾಮಿನಾಥನ್ ನೆನಪಾಗ್ಯದ, ಪತ್ರ ಬರೆದು ಇವತ್ತು ನೆನಪಾಗ್ಯದ ಅವರಿಗೆ. MS ಸ್ವಾಮಿನಾಥನ್ C2+2 ಲಾಭದ ಮೇಲೆ ಕೂಡ ಅಂತ ಹೇಳ್ತಾರೆ ಅವರು. ಇನ್ನೂ ಹೆಚ್ಚು ಅದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು ಇವರು ಗೌರ್ಮೆಂಟ್. ಈಗಾಗಲೇ ಎಂದಿದ್ದಾರೆ ಈ ಮಾತನ್ನು. ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, MS ಸ್ವಾಮಿನಾಥನ್ ಅವರ ಸೂತ್ರ ಅಳವಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರು ಅಂದರೆ ಕಾರ್ಪೊರೇಟ್ ಮೇಲಿಂತ ಮೋಹ. ಕಾರ್ಪೊರೇಟ್ ನಮಗೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಈ ದೇಶದ ಎಲ್ಲ ನಮ್ಮ PSUಗಳನ್ನು ಅವ್ರ ಕೈ ಕೊಟ್ಟರೆ ದೇಶ ಉದ್ಧಾರ ಆಗ್ತದೆ, ನಾವು ಆರಾಮಿರ್ಬೋದು. ಇಡೀ ದೇಶನ ಅವ್ರ ಕೈ ಕೊಟ್ಟು ಬಿಡ್ಬೋದು. ಆ ದಿಶೆಯಲ್ಲಿ ಇವತ್ತು ನಮ್ಮ ಸಂಪತ್ತಿನ 62% ದುಡ್ಡು ಅವ್ರ ಕಡೆ ಉಳಿತದೆ ಕಾರ್ಪೊರೇಟ್ಗಳಿಗೆ. ಇವತ್ತು ಆ ಕಾರ್ಪೊರೇಟ್ಗಳು ಎಷ್ಟು ಮಟ್ಟಿಗೆ ಇನ್ವೆಸ್ಟ್ ಮಾಡ್ತಾರೆ, ಎಲ್ಲ ದುಡಿತಾರೆ ಗೊತ್ತಿಲ್ಲ. ಯಾಕಂದ್ರೆ ವಿದೇಶಿಯ ಇನ್ವೆಸ್ಟ್ಮೆಂಟ್ಗಳು ಬರೋದು ಕಡಿಮೆ ಆಗ್ತಾಯಿದೆ. ಯಾಕಂದ್ರೆ ಟ್ರಂಪ್ ಅವ್ರು ಹಿಂದೆ ಸರಿದು ಬಿಟ್ಟಿದ್ದಾರೆ. ಇವತ್ತು ಟ್ರಂಪ್ ಅವರು ಇವತ್ತು ಮೋದಿಯವ್ರ ಕಂಡು ರಿಗಿನಿಗೆ ಕೆಂಡ. ಅದಕ್ಕಾಗಿ ಅನಿವಾರ್ಯವಾಗಿ ಇವತ್ತು ನಮ್ಮ ರೈತರ ನೆನಪಾಗ್ತಾ ಇದ್ದಾರೆ ನಮ್ಮ ಮೋದಿಯವ್ರಿಗೆ. ಸಂತೋಷ ವಿಷಯ. ಈ ಒಂದು ಹೊಡೆತ ತಿಂದ ಮೇಲೆ ಅದು ನೆನಪಾಯ್ತಲ್ಲ, ಅದು ನಾವು ಇವತ್ತು ಗಮನಿಸ್ಬೇಕಂತ ವಿಷಯ. ಯಾಕಂದ್ರೆ ಟ್ರಂಪಿನ ಸಾಮಾನ್ಯ ಹೊಡೆತ ಕೊಟ್ಟಿಲ್ಲ, ಭಾರತದ ಅರ್ಥನೀತಿ ಹೊಡೆತ ಕೊಟ್ಟಿದ್ದಾರೆ. ಜೊತೆಗೆ ಮೋದಿಯವರ ಏನು ವಿಶ್ವಾಸ ಇಟ್ಟಿದ್ರು ಅವ್ರ ಮೇಲೆ ಅವ್ರಿಗೂ ಪಾಪ ಮೋಸ ಮಾಡಿದ್ದಾರೆ. ಸ್ವತಃ ಮೋದಿಯವರು ಎಷ್ಟು ಜಾಣರು ಏನು ಗೊತ್ತಿಲ್ಲ. ಆದರೆ RSS ತಪ್ಪಬಾರ್ದಾಗಿತ್ತು ಈ ವಿಷಯದಲ್ಲ. ಸ್ವತಃ ಸ್ವದೇಶಿ ಮೂವ್ಮೆಂಟನ್ನು ಪ್ರಚೋದನೆ ಮಾಡಿದವರು, ಅದನ್ನು ಸಪೋರ್ಟ್ ಮಾಡಿದಂಥವ್ರು. ಅಂಥವರು ಯಾಕೋ ಇವರು ಹಿಂದೆ ಸರೋದು ಸ್ವದೇಶಿ ಮೂವ್ಮೆಂಟ್ದಲ್ಲ RSS ಅವರು. ವಾಜಪೇಯಿ ಅವರು ಅದನ್ನು ಬಯಸಿದ್ರು, ಅದನ್ನು ಮರೆತು ಬಿಟ್ಟರು. ಯಾಕೆ ಈ ಮಾತನ್ನು ನೆನಪಿಸ್ತಾ ಇದ್ದೀನಿ ಎಲ್ಲನೂ ಅಂತಂದ್ರೆ, ಇವತ್ತು ನಮ್ಮ MS ಸ್ವಾಮಿನಾಥನ್ ಅವರು ಅವರ ಹುಟ್ಟಿದ ಸಂದರ್ಭದಲ್ಲೇ, ಶತಮಾನೋತ್ಸವ ಸಂದರ್ಭದಲ್ಲೇ ಅವ್ರು ನೆನಪಿಸ್ಕೊಳ್ತಾ ಇದ್ದಾರೆ ನಮ್ಮ ಮೋದಿಯವರು. ಸಂತೋಷ ವಿಷಯ. ಈಗಾದರೂ ನೆನಪಾಯ್ತಲ್ಲ ಅಂತ. ಇನ್ನಾದರೂ ಬದಲಾಗ್ತದೆ ಇವತ್ತಿನ ಅರ್ಥನೀತಿ ಹೆಜ್ಜೆಗಳು ಅಂತ. ಯಾಕಂದರೆ ಇದು ಅನಿವಾರ್ಯ ಬದಲಾಗಲೇಬೇಕಾದಂಥದ್ದು. ಯಾವುದೇ ಮಾರ್ಕೆಟ್ ಇರಲಿ, ಓಪನ್ ಮಾರ್ಕೆಟ್ ಅಂತೂ ನಮ್ಮ ದೇಶಕ್ಕೆ ಒಗ್ಗುವುದೇ ಇಲ್ಲ. 3ನೇ ಜಗತ್ತು ನಾವು ಕರಿತೀವಿ, 3rd ವರ್ಲ್ಡ್ ಅಂತ ಕರಿತೀವಿ. ಎಲ್ಲ ಬಡ ದೇಶಗಳು. ಈ ಬಡ ದೇಶಗಳು ಟೆಕ್ನಿಕಲ್ ನಾವು ಡೆವಲಪ್ ಆಗೋದಿಲ್ಲ. ನಮ್ಮ ಶಸ್ತ್ರ ತಯಾರು ಮಾಡಿ ಇನ್ನೊಬ್ರು ಮಾರಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾಕೆ ಟೆಕ್ನಿಕಲ್ ಸೌಂಡ್ ಆಗೋದಿಲ್ಲ ಅಂದರೆ, ಈಗ ಆಲ್ರೆಡಿ ನಾವು ಭಾಳಷ್ಟು ದೂರ ಬಂದುಬಿಟ್ಟಿದ್ದೀವಿ. ಇವತ್ತೆಲ್ಲ ಚೈನಾ ಅವ್ರ ಕಡೆಯಿಂದ ನಾವು ಮಾಲ್ ಮಾಡಿಸ್ತಾ ಇದ್ದೀವಿ, ತರಿಸ್ತಾ ಇದ್ದೀವಿ. ನಾವು ಹೇಳ್ತೀವಿ ಅಷ್ಟೇ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಅದು ಘೋಷಣೆ ಕೂಗಿದ್ವಿ. ಅದು ನಮ್ಮಲ್ಲಿ ಯಾವ ಮೇಕಿಲ್ಲ, ಮೇಡಿಲ್ಲ. ಇವತ್ತು ನೀವು ಯಾವುದೋ ಒಂದು ಮೊಬೈಲ್ ತೆಗೆದು ನೋಡಿರಿ, ಮತ್ತೇನೋ ನೋಡಿರಿ, TV ನೋಡಿರಿ, ಕಂಪ್ಯೂಟರ್ಗಳು ನೋಡಿರಿ, ಏನು ನೋಡ್ತೀರಿ ನೋಡಿರಿ. ಇವತ್ತು ಏನು ಡೆವಲಪ್ಮೆಂಟ್ ಆಗ್ಯಾವ ಎಲ್ಲ ಚೀನಾದ ಮಾಲ್ಗಳು ಮತ್ತು ಅಮೇರಿಕ ಮಾಲ್ಗಳು. ನಾವು ಮಾಡೋದು ಏನು ಬಂದು ಕೇವಲ ನಾವು ಎಣ್ಣೆ ಕಾಳುಗಳನ್ನು ಬೆಳೆದು ಬೆಳೆಗಳನ್ನು ಬೆಳೆದ ನಾವು ನಮ್ಮನ್ನು ಮೊದಲು ಬದುಕಿಸ್ಕೊಳ್ಳೋ ಅಂದ್ರೆ ಕೃಷಿ ಮೇಲೆ ನಿಲ್ಲುವಂಥದ್ದು. ಕಬ್ಬಿಗಿಂತ ಹೆಚ್ಚಾಗಿ ಇನ್ನುಳಿದ ಬೆಳೆಗಳನ್ನ ಬೆಳೆಯುವಂಥದ್ದು. ಅದು ದುರಂತ ಅದು ಇಲ್ಲ. ಇವಾಗ ಕಬ್ಬು ಹೆಚ್ಚು ಬೆಳೀತಾ ಇದ್ದೀವಿ. ಎಲ್ಲಿ ನೋಡಿದ್ರೆ ನೋಡಿರಿ ಕಬ್ಬು. ಹೀಗಾಗಿ ಜೋಳದ ರೇಟ್ ನಿಮ್ಗೆ ಗೊತ್ತದ, 48, 50 ಮಾರ್ಕೆಟ್ದಾಗ ಏನು ಬಾಯಿಗೆ ಬಂದಿದ್ದು. ಯಾವುದೇ ಕೇಳ್ತೀರಿ 60, 70 ಅಕ್ಕಿ ರೇಟ. ಒಂದು 5 ಕಿಲೋ ಅಕ್ಕಿ ಬಂದರೆ ಒಂದು ತಿಂಗಳ ನಾವು ಮಾಡಲಿಕ್ಕೆ ಸಾಧ್ಯ ಇದನ್ನ. ಯಾವುದೋ ಮೋದಿ ಕೊಡಲಿ, ಬೇಡ ನಮ್ಮ ಸಿದ್ದರಾಮಯ್ಯ ಕೊಡಲಿ. ಅಂದ್ರೆ ನಾನು ಯಾಕೆ ಈ ಮಾತ್ರ ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೃಷಿಗೆ ಪ್ರಿಫರೆನ್ಸ್ ಕೊಡಲಾರ್ದ, ಕೃಷಿಕನ ಲಾಭದ ಉದ್ಯೋಗನ ಮಾಡಲಾರ್ದ ನಮ್ಗೆ ಹೆಂಗೆ ಬೆಳಿಬೇಕು ಅನ್ನೋದು ಈಗಾಗಲೇ MS ಸ್ವಾಮಿನಾಥನ್ ನಮಗೆ ಕಲಿಸಿಬಿಟ್ಟಿದ್ದಾರೆ. ಸಾವಯವ ಪದ್ಧತಿ ನೆಲೆಗಟ್ಟಿನಲ್ಲಿ ಆಗಿರ್ಬೋದು, ನ್ಯಾಚುರಲ್ ನಾವು ಬೆಳೆ ಬೆಳೆಯೋದ್ರಲ್ಲೇ ಆಗಿರ್ಬೋದು, ನೈಸರ್ಗಿಕ ಬೆಳೆ ಬೆಳೆಯೋದ್ರಲ್ಲೇ ಪುಕ್ಕ ನಮಗೆ ಸಾಕಷ್ಟು ಜ್ಞಾನ ಕೊಟ್ಬಿಟ್ಟಿದ್ದಾರೆ.
ಅದ್ರ ಬಗ್ಗೆ ಏನಿಲ್ಲ, ಬೆಳವಿದವ್ರ ಬಗ್ಗೆ ಇವತ್ತು ಚಿಂತಿಲ್ಲ. ಸಾಕಷ್ಟು ಇಂದಿರಾ ಗಾಂಧಿಯವ್ರ ಸಮಯದಲ್ಲೇ MS ಸ್ವಾಮಿನಾಥನವರು ದೊಡ್ಡ ಒಂದು ಅಡಿಪಾಯವನ್ನು ಹಾಕಿದ್ದಾರೆ. ಬರೀ ಹೊರಗಡೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾವು ಯೂನಿವರ್ಸಿಟಿ ಮಾಡೀವಿ, ನಮ್ಮ ಇವರು MSc ಅಗ್ರಿ BSc ಅಗ್ರಿ ಬಂದು ನಮ್ಗೆ ತಯಾರು ಮಾಡ್ತಾರೆ, ಹಾಗೆ ನಮ್ಮಲ್ಲಿ ಅದಾವೆ. ಆದರೆ ಎಷ್ಟು ಜನ ಈ ಇಂಡಿಯಾದಲ್ಲೇ MSc ಅಗ್ರಿ BSc ಅಗ್ರಿ ಆದವರು ಭೂಮಿ ತೆಗೆದುಕೊಂಡು ಒಂದು 4 ಎಕರೆ 5 ಎಕರೆ ತೆಗೆದುಕೊಂಡು ಎಷ್ಟು ಜನ ಇವತ್ತು ಒಕ್ಕಲ್ತನ ಮಾಡಿ ಲಾಭದ ಉದ್ಯೋಗ ಮಾಡಿದ್ದಾರೆ ತೋರಿಸಲಿ. ಅವರು ಏನು ಚಾಲೆಂಜ್ ಮಾಡ್ತಾಯಿದ್ವಿ ಅವರಿಗೆಲ್ಲ. ಎಲ್ಲೋ ನೌಕರಿ ಓಡಿ ಹೋಗಿಬಿಡ್ತಾರೆ, IAS ಆಗ್ತಾರೆ, ಮತ್ತೆ ನಾವು ಆಗ್ತಾರೆ, KPS ಆಗಲಿ ಪಾಪ ಅವರು ಹುಡುಗರೆ ಮಾತು ಬೇರೆ. ಯಾಕೆ ಓಡಿ ಹೋದ್ರೆ ಇವರೆಲ್ಲ ಅನ್ನೋದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಂತಂದ್ರೆ ಅವ್ರು ಇದು ಉದ್ಯೋಗ ಲಾಭದ್ದಲ್ಲ ಅಂತ ಫಿಕ್ಸ್ ಗೊತ್ತದು. ಇದನ್ನು ಮಾಡಿ ನಾವು ಲಾಸ್ ಆಗಿ ಹೋಗ್ತೀವಪ್ಪ. 100 ಎಕರೆ ಮಾಡಿದ್ರೆ ನಾವು ಲಾಸ್ ಆಗ್ತೀವಿ. ಕಬ್ಬು ಮಾಡಿಸಿದ್ರೆ 1 ಟನ್ ಕಬ್ಬಿಗೆ ನಾವು 4,000 ಖರ್ಚು ಮಾಡಿ 3,000 ತೊಗೊಳಿದ್ರೆ ಏನೂ ಅರ್ಥ ಇಲ್ಲ ಅನ್ನುವ ನೆಲೆಯಲ್ಲಿ ಎಲ್ಲ ವಿಚಾರ ಗೊತ್ತದ ಅವ್ರಿಗೆ. ಕಬ್ಬಿಣದ ಏನಾಗೋದ್ರಿ, ಮಳ್ಳಿ ಹಾಕೈತಿ, ಸೆರೆ ಹಾಕೈತಿ, ಮತ್ತೇನಾಗೋದು ಸಕ್ಕರೆ ತಿನ್ನೋದು, ಶುಗರ್ ಮಾಡ್ಕೊಳ್ಳೋದು, ಬೆಲ್ಲ ಮಾಡ್ಕೊಳ್ಳೋದು, ಶುಗರ್ ಮಾಡ್ಕೊಳ್ಳೋದು, ಮತ್ತೇನದಪ್ಪ ಇದರಿಂದ ಚಾಕ್ಕೆ ಎಷ್ಟು ಉಪಯೋಗ. ಅದು ದಿನನಿತ್ಯ ನಾವು ಬದುಕೋದು ಬೇಕಾಗುವಂಥದ್ದಲ್ಲ, ಚಟಕ್ಕಾಗಿ ಮಾಡುವಂಥ ವಿಷಯ. ಶರಾಯಿ ನಮ್ಗೆ ದಿನ ಬೇಕಂತಲ್ಲ, ಚಟಕ್ಕಾಗಿ ಮಾಡುವಂಥದ್ದು, ಅದಕ್ಕೆ ಉಪಯೋಗ ಆಗುವಂಥದ್ದು ಎಲ್ಲಕ್ಕಪ್ಪ. ಅದನ್ನು ಬೆಳೆದು ನಾವು ದುಡ್ಡು ಗಳಿಸ್ಕೊತೀವಿ ಮತ್ತು ಅದು ಶರೀರದ ಖರ್ಚು ಮಾಡಿಬಿಡ್ತೀವಿ ಅಂತ. ಇದನ್ನು ಇವತ್ತು ತೆಗೆದು ಕಠೋರವಾಗಿ ಇವತ್ತು ಮಾತಾಡಬೇಕಾಗಿದೆ. ಇವತ್ತು ಅನಿವಾರ್ಯವಾಗಿ ಮಾತಾಡಬೇಕಾಗಿದೆ. ಟ್ರಂಪ್ ಅನ್ನೋಂಥವ್ರಾಗಿರ್ಬೋದು, ಇವತ್ತು ಪುತಿನ್ ಅವರಾಗಿರ್ಬೋದು, ಅಥವಾ ಇವತ್ತು ಚೈನಾದ ನಾವು ಮೆಚ್ಚಬೇಕಾಗಿದೆ. ಹೌದು, ಡಿಕ್ಟೇಟರ್ ಇದ್ದಾರಲ್ಲೇ, ಕಮ್ಯುನಿಸ್ಟ್ ಇದ್ದಾರೆ, ಒಪ್ಪು ನಾವು ಅದರ ಮೈಂಡ್ಸೆಟ್ ಅದ. ಮೈಂಡ್ಸೆಟ್ ಕಮ್ಯುನಿಸ್ಟ್ರಲ್ಲಿ ಯಾರು ಪ್ರಜಾಪ್ರಭುತ್ವ ಇರಲಿ. ನಮ್ಮಲ್ಲಿ ಇಂದಿರಾ ಗಾಂಧಿಯವರು ಮಾಡಿದ್ರು, ಇವತ್ತು ನಮ್ಮ ಇಂಡೈರೆಕ್ಟಾಗಿ ನಮ್ಮ ಮೋದಿ ಅವರು ಇಂಡೈರೆಕ್ಟ್ ಇದನ್ನು ಮಾಡ್ತಾರೆ, ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟುಬಿಡು. ನಿನ್ನೆ ಆರ್ಥಿಕವಾಗಿ ಭದ್ರ ಮಾಡಿಬಿಟ್ಟಿದ್ದಾರೆ ಜನಕ್ಕೆ, ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಲ್ಲಿ. ಚೈನಾದಲ್ಲೇ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡಿ ತೋರಿಸ್ತಾ ಇದ್ದಾವೆ. ಇನ್ನುಳಿದ ಯಾವ ದೇಶವೂ ಇಲ್ಲ ಆ ದೇಶ ಎಲ್ಲ. ಹೀಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದಲ್ಲಿ ನಾವು ಬೆಳಿಬೇಕಾದ್ರೆ ನಮ್ಮ ಕೃಷಿಯನ್ನು ನಾವು ಬೆಳೆಸಬೇಕು. ಕೃಷಿ ಆಧಾರಿತ ಉದ್ಯೋಗಗಳಿಗೆ ನಾವು ಅವಕಾಶ ಕೊಡಬೇಕು. ಅಲ್ಲೇ ಮಾರ್ಕೆಟ್ ಮಾಡಬೇಕು. ಮಾರ್ಕೆಟ್ ತಯಾರು ಮಾಡೋದು, ಮಾರೋಕ್ಕೊಂದು 100 ಕಿಲೋಮೀಟ್ರು 200 ಕಿಲೋಮೀಟ್ರು ಹೋಗಿ ಮಾರೋದು ಅಂದ್ರೆ ಏನಿದ್ರೆ ಅರ್ಥ. ಹೀಗಾಗಿ ರೈತ ಹೈರಾಣಾಗಿದ್ದಾನೆ. ಒಂದು ತಾಲೂಕು ಸುತ್ತಮುತ್ತ ಎಷ್ಟು ಹೋಬಳಿಗಳಿದ್ದಾವೆ, ಏನಿದ್ದಾವೆ, ಗ್ರಾಮಗಳಿದ್ದಾವೆ, ಅವರೆಲ್ಲ ತಾಲೂಕು ಮಟ್ಟಕ್ಕೆ ಒಂದು APMC ತರ್ತಾರೆ, ರಗಡಾಗಿ ಹೋಗ್ತಾ. ನಾವು ರೈತ ಆಗಿರ್ತಾನೆ, ಅನುಭವ ಗೊತ್ತದ ನನಗೆ. ಟ್ಯಾಕ್ಟರು ಗಾಡಿನ ಮಾಡ್ಕೊಂಡು ಬರೋದ್ರಾಗ ಸುಸ್ತು. ಆ ಬೆಳೆದೊಂದು ಸಂಕಟ, ಅದು ಹೇರ್ಕೊಂಬರೋದೊಂದು ಸಂಕಟ, ಸಣ್ಣ ಮಾರಾಟ ಆಗೋದಿಲ್ಲ ಅದರದೊಂದು ಸಂಕಟ. ದೊಡ್ಡ ಇಲ್ಲಿ ಏನಪ್ಪ ಅಂದ್ರೆ ಒಂದು ಕರಾಳ ಒಂದು ಇದು ಏನೋ ವಿಷವಸ್ತುನಲ್ಲಿ ಅದ ರೀ. ನಾವು ಮಾರ್ಕೆಟಿಗೆ ಕಾಳು ಅಂತಂದಾಗ ಯಾರು ಕೇಳೋದಿಲ್ಲ, ರೇಟ್ ಡೌನ್ ಮಾಡ್ತಾರೆ. ರಾಶಿ ಸಮಯದಲ್ಲಿ ನೋಡ್ರಿ ಎಷ್ಟು ಡೌನ್ ಆಗಿರ್ತದೆ. ಗೊಂಜಾಳ ಬೆಳ್ರಿ, ಜೋಳ ಬೆಳ್ರಿ, ಮತ್ತಿನ ಬೆಳ್ರಿ, ಯಾವುದಾದ್ರು ಎಕ್ದಮ್ ಡೌನ್ ರಾಶಿ ಟೈಮ್ದಾಗ. ರಾಶಿ ಹೋಗಿದ್ರು ಮತ್ತೆ ಸಿಕ್ಕಾಪಟ್ಟಿ ಇರೋದು. ಮತ್ತು ಕಬ್ಬ ಒಂದು ಕಾಲಕ್ಕೆ ಏನಾಗಿದ್ದಪ್ಪ ಅಂದರೆ ಲಾಭ ಅಂತಿದ್ವಿ, ಲಾಭ ಇಲ್ಲದು. ಮತ್ತು ಜೋಳ ಸುಟ್ಟಾಗಿದ್ರಿ, ನಾವು ಇಲ್ಲಿ ಕೈಮೆ ಹೋದ್ರೆ ಲಾಭ ತೊಗೊಂಡ್ರು ಸಹಿತ, ಏನೋ ಗಳಿಸಿದ್ರು ಸಹಿತ ಜೋಳಗ ತೊಗೊಳಕ್ಕೆ ಮತ್ತೆ ಖರ್ಚಾಗಿಬಿಡ್ತೀವಿ ನಾವು. ಜನಸಾಮಾನ್ಯ ಲಾಭವೂ ಇಲ್ಲ ಅದ್ರ. ಇದೆಲ್ಲನೂ ಲೆಕ್ಕ ಹಾಕ್ಕೊಂಡು ಇವತ್ತು ಹೊಸ ಅರ್ಥನೀತಿಯನ್ನು ನಮ್ಮ ಮೋದಿಯವ್ರು ಮಾಡಬೇಕಾಗಿದೆ. ಮೋದಿಯವ್ರು ಹೇಳೋದು ಇಷ್ಟ ತಪ್ಪು ಮಾಡಿದ್ರಿ. ಈಗ ಅದ್ರ ಬಗ್ಗೆ ಮತ್ತು RSS ಹೇಳ್ಬೇಕಾಗಿದ್ದು. ಯಾಕಂದ್ರೆ ನಾವೆಲ್ಲ ಜನ ಉಳಿದ್ರೆ ನಾವು ದುಡ್ಡನ್ನು ಗಳಿಸಿ ಖರ್ಚು ಮಾಡಿದರೆ ವ್ಯಾಪಾರ ಬೆಳೆಯೋಕ್ಕೆ ಸಾಧ್ಯದ. ನನ್ನ ಕಿಸೆ ರೊಕ್ಕ ಇದ್ರೆ ನಾನು ಬಟ್ಟೆ ತೊಗೊಳ್ತಾನು, ಬಂಗಾರ ತೊಗೊಳ್ತಾನು, ಮತ್ತೆ ತೊಗೊಳ್ತಾನು. ನನ್ನ ಕಿಸೆ ರೊಕ್ಕ ಇರೋದು ಏನು ತೊಗೊಳ್ರಿ. ಇದನ್ನು ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಎಲ್ಲಿವರೆಗೆ ನಮ್ಮ ಕಿಸೆ ದುಡ್ಡು ಇಲ್ಲವೋ ಅಲ್ಲಿವರೆಗೆ ನಿಮ್ಗೆ ವ್ಯಾಪಾರ ಇಲ್ಲ, ನಿಮ್ಮ ಸಾಮಾನು ಖರೀದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಮೋದಿಯವ್ರ ತಲೆಯಲ್ಲಿ ಬಂದ ಜೊತೆಗೆ RSS ಇದನ್ನು ಗಂಭೀರವಾಗಿ ತೆಗೆದುಕೊಂಡ. ಟ್ರಂಪ್ ಗಿಂಪ ಬಿಡ್ರಿ, ಪುತಿನ್ ಹೌದು ಇಂಟರ್ನ್ಯಾಷನಲ್ ಇರಲಿ, ಅಷ್ಟು ದೋಸ್ತಿ ಇರಲಿ, ಏನಿಗಾಗಿ ಇರಲಿ, ಅವ್ರ ಜೊತೆ ಒಳ್ಳೆಯ ಗೆಳತನ ಇರಲಿ, ನಮ್ಗೆ ಬೇಡ ಅಂತಲ್ಲ. ಆದರೆ ನಾವು ಟೆಕ್ನಿಕಲಿ ಅವ್ರಿಗಿಂತ ಸ್ಟ್ರಾಂಗ್ ಆಗ್ತೀವಿ. ನಾವು ವಿಮಾನ ತಯಾರು ಮಾಡ್ತೀವಿ, ಮತ್ತೊಂದು ತಯಾರು ಮಾಡ್ತೀವಿ, ಅವ್ರಿಗೆ ಮಾರ್ತೀವಿ. ಅಷ್ಟು ಟೆಕ್ನಿಕಲಿ ನಾವು ಮುಂದಾಗಿರೋದು. ನಮ್ಮ ದೇಶದಿಂದ ಪಾಪ ಓಡಿ ಹೋದ್ರೆ ಎಲ್ಲರೂ ವಿಜ್ಞಾನಿಗಳು ಅವರು ಇವರೆಲ್ಲ ಇಲ್ಲೇನು ಲಾಭ ಇಲ್ಲಪ್ಪ. ಮತ್ತು ಎಲ್ಲರೂ ಲಂಚ ಹಾಂ, ನೀವು ಕರೀದಕ್ಕೆ ಕೋಟಿ ಇಡ್ಲಿಕ್ಕೆ ಖರ್ಚು ಮಾಡೋದು, ಲಕ್ಷ ಇಡ್ಲಿಕ್ಕೆ ಖರ್ಚು ಮಾಡೋದು. ಮಿಡ್ಲ್ ವರ್ಗದ ಪಾಪ ಏನೋ ಸಾಲ ಮಾಡಿ ಒಂದು ನೌಕರಿ ಮಾಡ್ತಿರ್ತಾರೆ, ಅದನ್ನು ಸಾಲ ತೆಗೆದು ತಮ್ಮ ಮಕ್ಕಳು ಕಳಿಸೋದು. ಅವರೆಲ್ಲೋ ಜರ್ಮನಿಗೋ, ಇಂಗ್ಲೆಂಡ್ಗೋ, ಅಥವಾ USA ವಾಷಿಂಗ್ಟನ್ನಿಗೋ ಎಲ್ಲೋ ಹೋಗಿ ಕೂತು ಬಿಡ್ತಾರೆ ಮಕ್ಕಳ. ಇವರೆಲ್ಲೇ ಪಾಪ ಕರೆಸಿ ಎಲ್ಲೇ ಕೂತಿರ್ತಾರೆ. ಎಷ್ಟು ಮಂದಿ ಬೇಕು ನಿಮಗೆ? ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಜನ ಈಗ ರಿಟೈರ್ ಆಗಿದ್ದಾರೆ, ಅವ್ರನ್ನೆಲ್ಲ ಕಥೆ ಕೇಳ್ತೀವಿ. ಹೇಳ್ತಾರೆ ಅವ್ರು, ತಮ್ಮ ಮಕ್ಕಳ ಬೆಳೆಸಿದ್ರಿ, ಇಲ್ಲೇ ಇಲ್ಲಿ ಇವತ್ತು ಮಕ್ಕಳಿಲ್ಲ ಅಂತ. ಅವ್ರ ಮನೆಗೆ ಆಗಲಾರಂಥ ಮಕ್ಕಳಾಗಿಬಿಟ್ಟಿದ್ದಾರೆ ಇವತ್ತು. ಅಂದರೆ ನಮ್ಮ ಟ್ಯಾಲೆಂಟ್ ಇದ್ದಿದ್ದು ಇನ್ನೊಂದು ದೇಶಕ್ಕೆ ಡ್ರೈನೇಜ್ ಆಗಿ ಹೋಗ್ತಾ ಇದೆ. ಅದಕ್ಕಾಗಿ ಡ್ರೈನ್ ಆಗಲಿಕ್ಕತ್ತದ. ದಯವಿಟ್ಟು ಈ ದಿಶೆಯಲ್ಲಿ ನಾವು ಮತ್ತೊಂದು ವಿಚಾರ ಮಾಡೋದಷ್ಟೇ. ನಮ್ಮ ಮೋದಿಯವರು ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಿ ನಮ್ಮ ಕೃಷಿ ಲಾಭದಾಯಕ ಮಾಡೋದು ಹೆಂಗಪ್ಪ ಅಂದ್ರೆ ಮಾರ್ಕೆಟ್ ಅವ್ರಿಗೆ ಕೊಡೋದು. ಆ ವಿಷಯದಲ್ಲಿ ವಿಚಾರ ಮಾಡಿ ಚಿಂತನೆ ಆಗಲಿ, ಬೆಳೀಲಿ ಅಂತ ಹೇಳ್ತಾ, ರೈತರ ಬಗ್ಗೆ ಕಾಳಜಿ ಹಿತಾಸಕ್ತಿ ಬಂದು ಒಂದು ಮಾತು ಮಾತಾಡಿದ್ದಾರೆ ಅವರು. ಆ ಮಾತು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ರೈತರ ಹಿತಾಸಕ್ತಿ ಕಾಪಾಡಲು ವೈಯಕ್ತಿಕವಾಗಿ ಭಾರಿ ಬೆಲೆ ತೆರಬೇಕಾಗುತ್ತದೆ. ಭಾರಿ ಬೆಲೆ ಏನಿಲ್ಲ, ನಿಮ್ಮ ಪ್ರಧಾನ ಪಟ್ಟು ಹೋಗ್ತದೆ ಅಷ್ಟು ಮಾಡಲಿಲ್ಲ ಅಂದ್ರೆ. ನಿಮ್ಮ ವೈಯಕ್ತಿಕ ಹೋದ್ರೆ ಸಾಕಷ್ಟು 11 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಆದರೆ ಇಲ್ಲಿ ರೈತರು ಒದ್ದಾಡಿ ಸಾಯ್ತಾ ಇದ್ದಾರೆ. ಆದರೂ ಅಡ್ಡಿಲ್ಲ, ತ್ಯಾಗ ಮಾಡ್ತಾರೆ. ಸಂತೋಷ ಪಡೋ ವಿಷಯ.
ಎಂಬುದು ನನಗೆ ತಿಳಿದಿದೆ, ನಾನು ಅದಕ್ಕೆ ಸಿದ್ಧನಿದ್ದೇನೆ ಅಂತ ಅಮೆರಿಕಾಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಮೆರಿಕ ಎಚ್ಚರಿಕೆ ಕೊಡುವ ಅವಶ್ಯಕತೆ ಏನಿಲ್ಲ. ನಾವು ನಮ್ಮ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದು ಮಾಡೋನು. ಜೊತೆಗೆ ಚೈನಾದಂತ ಇವರು ಸೈಕಲ್ ತೊಳ್ತಾ ಇದ್ದೀರಿ, ಅವ್ರು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಳೋದ್ರ ಅಭ್ಯಾಸ ಮಾಡಿ ನಮ್ಮಲ್ಲೇ ಈ PSUಗಳನ್ನಾಗಲಿ ಸರ್ಕಾರಿ ಕೇಂದ್ರಿತ ಉದ್ಯೋಗ ಜೊತೆಗೆ ಕೃಷಿಗೆ ಹೊಸ ರೂಪ, ಅದು ಲಾಭದ ಉದ್ಯೋಗ ಮತ್ತು ಬೆಂಬಲ ಬೆಲೆ ಕಾನೂನು ಮಾಡೋದು ವಿಷಯದಲ್ಲಿ ಹೆಜ್ಜೆ ಇಟ್ಟರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಗೋಡೌನ್ ಕಟ್ಟೆ ಮಾರ್ಕೆಟ್ ಮಾಡಿದರೆ ನಿಶ್ಚಿತವಾಗಿ ನಾವು ಗೆಲ್ತೀವಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಒಂದು ಮಾತಾಡಿದ್ವಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗಡೆ ವಂದನೆಗಳು.